ಅಲ್ಪಸಂಖ್ಯಾತ ನಾಯಕರ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿ ತಾರತಮ್ಯ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತಾರತಮ್ಯ ಮಾಡಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬಂದಿರುವಂತದ್ದನ್ನು ಕೂಡ ಗಮನಿಸಿದೆ ನಾನು. ಅವರು ಅವರ ಅಭಿಪ್ರಾಯವನ್ನ ಹೇಳಿದಾರಷ್ಟೇ. ರಾಹುಲ್ ಗಾಂಧಿ ಅವರಿಗೆ ಬರೆದಿರುವ ಪತ್ರ ಏನಿದೆ ಅದರಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಪಕ್ಷದಲ್ಲಿ ನಾಸೀರ್ ಅವರು ಮೋಸ್ಟ್ ಸೀನಿಯರ್ ನಾಯಕರು, ಪಕ್ಷದಲ್ಲಿ ಅವರು ಹಿರಿಯ ನಾಯಕರು. ಕ್ರಮ ಕೈಗೊಳ್ಳೋದಕ್ಕೆ ಅದರದ್ದೇ ಆಗಿರುವಂತಹ ಪ್ರಕ್ರಿಯೆ ಇರುತ್ತೆ. ಮೊದಲವರಿಗೆ ನೋಟಿಸ್ ಕೊಡಬೇಕಾಗಿತ್ತು. ಪಕ್ಷ ವಿರೋಧಿ ಕೆಲಸಗಳನ್ನ ಏನಾದ್ರೂ ಮಾಡಿದ್ರೆ ಅದು ತಪ್ಪೆ, ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆದ್ರೆ ಈ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗಿತ್ತು. ಇದು ಎಲ್ಲರ ಅಭಿಪ್ರಾಯ ಕೂಡ ಹೌದು. ಅವಸರದಲ್ಲಿ ಮಾಡುವಂತಹ ಅಗತ್ಯತೆ ಇರಲಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮುಸ್ಲಿಂ ನಾಯಕರ ತಲೆದಂಡ ನಿರಂತರವಾಗಿ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಸಚಿವ ಜಮೀರ್ ಅಹಮದ್ ಅವರು ಈ ಹೇಳಿಕೆ ಕೊಟ್ಟಿರುವಂತದ್ದು ಇದೀಗ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ, ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು, ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ. ನಾನು ಮಾಧ್ಯಮದಲ್ಲಿ ನೋಡಿದೆ, ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ ನಾನು. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಗೆಲ್ದು ಒಳ್ಳೆ ತಾನೆ. ಅವ್ರ ಅಭಿಪ್ರಾಯ ನನ್ನ ನೀವು ಪ್ರಶ್ನೆ ಗೆಲ್ದು ನಾನು ಹಿಂಗೆ ಕೊಡೋಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದು ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳ್ಬೇಕಾ ನನ್ನ ಕೇಳ್ಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ತರ ಪತ್ರ ಬರ್ದಿರಿ, ಯಾವ ಕಾರಣಕ್ಕೆ ಬರ್ದಿದ್ದೀರಾ ಅಂತ ಅವ್ರು ಕೇಳ್ಬೇಕು. ಈಗ ಪತ್ರ ಬರ್ದಿರಿ, ಇಲ್ಲ ಆ ಥರ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಸರಿ ಇದೆ, ಎಲ್ಲಾರ್ಗು ಸಮಾನ ತಗೊಂಡು ಹೋಗ್ತಾವ್ರೆ. ಅವ್ರು ಬರ್ದಿರೋ ಪ್ರಶ್ನೆ ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು ತಾವು. ಒಬ್ಬೊಬ್ರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ಬರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಅದೇ ತಗೊಳ್ಳೋದು ಬೇಕಾಗಿಲ್ಲ. ಇಲ್ಲ, ಎಲ್ಲಾರ್ದು ಅಭಿಪ್ರಾಯ ಏನಂದ್ರೆ, ಎಲ್ಲಾರ್ದು ಜಬ್ಬಾರ್ ವಿಚಾರದಲ್ಲಿ ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬ್ರು ಬಹಳ ಮೋಸ್ಟ್ ಸೀನಿಯರ್ ಅವರು ಏನೋ ಪಕ್ಷದ ವಿರೋಧಿ ಏನಾದ್ರು ಮಾಡಿದ್ರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಇರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತಗೊಳ್ಬೇಕಾಗಿತ್ತು, ರಿಪ್ಲೈ ಆದ್ಮೇಲೆ ಮಾಡಬೇಕಾಗಿತ್ತು ಅಂತ ಆಗಿರೋದು ಎಲ್ಲರ ಕಥೆ ಇರೋದು. ಈಗ ನಸೀರ್ ಅಹಮದ್ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದ್ರೆ ತೆಗೆದಿದ್ದು ತಪ್ಪಂತ ಹೇಳಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಇದೆ, ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಅಂದ್ರೆ ನಮ್ದು ಏನಂದ್ರೆ, ಆಯ್ತು ಒಂದು ನೋಟಿಸ್ ಮಾಡಿ ಅವ್ರ ತಗೊಂಡು ಆಮೇಲೆ ಮಾಡ್ಬೇಕಂತ ಎಲ್ಲರದು ಅಭಿಪ್ರಾಯ. ಅದು ಬರೀ ಸತೀಶ್ ಅವ್ರದ್ದಲ್ಲ, ಎಲ್ಲರದು ಅದೇ ಅಭಿಪ್ರಾಯ. ಇಲ್ಲ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.